ಸ್ವಲ್ಪ ಸೈಡಿಂದ ಹೌದು, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋ ವಿಚಾರ ರೈತ, ಮಠ, ದೇವಾಲಯಗಳ ಆಸ್ತಿ ಪಾಸ್ತಿಯನ್ನ ವಕ್ಫ್ ಬೋರ್ಡ್ ಎಂದು ಪಹಣಿಯಲ್ಲಿ ನಮೂದಾಗಿರೋ ವಿಚಾರ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಶಾಲೆಗಳ, ಮಠಗಳ, ಮಂದಿರಗಳ ಜಮೀನುಗಳನ್ನು ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ಬದಲಿಸಿದ್ದಾರೆ ಎಂದು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿ ರಾಜ್ಯದ ಬಿಜೆಪಿ ನಾಯಕರುಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮಾಡಿದ್ದ ಹೆಗ್ಗಳಿಕೆಗೆ ಈ ಶಾಲೆ ಪಾತ್ರವಾಗಿದೆ. ಇನ್ನು ಈ ಶಾಲೆಯಲ್ಲಿ ಸರ್ವೆ ನಂಬರ್ 1ರಲ್ಲಿ ಇರೋ 19 ಗುಂಟೆ ಜಮೀನು 100 ವರ್ಷಗಳಿಂದ ಶಾಲೆ ಎಂದು ದಾಖಲೆಗಳಲ್ಲಿ ಉಲ್ಲೇಖ ಇತ್ತು. ಆದರೆ 2018ರಿಂದ ಈಚೆಗೆ ದಾವೂದ್ ಶಾ ವಲಿ ದರ್ಗಾ ಸುನ್ನಿ ವಕ್ಫ್ ಆಸ್ತಿ ಎಂದು ನಮೂದಾಗಿತ್ತು. ಈ ವಿಚಾರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವಾಗಿ ಹೋರಾಟ ಮಾಡೋದಾಗಿ ಕರೆ ನೀಡಿದ್ರು. ಅದರಂತೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ನಂತರ ಕಂದವಾರ ಗ್ರಾಮದಲ್ಲಿರುವ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಶಾಲಾವರಣದಲ್ಲಿಯೇ ದರ್ಗಾ ಇದ್ದುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದ ಆರ್ ಅಶೋಕ್ ಅವರು ಇದು ಹೇಗೆ ಬಂತು, ಸರ್ಕಾರಿ ಶಾಲೆ ಆವರಣದಲ್ಲಿ ಮಕ್ಕಳು ಪಾಠ ಕಲಿಬೇಕೋ ಅಥವಾ ಬೇರೆ ಏನಾದರೂ ಕಲಿಬೇಕೋ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಲ್ಯಾಂಡ್ ಜಿಹಾದ್ ಶುರುವಾಗಿದೆ. ಈ ಲ್ಯಾಂಡ್ ಜಿಹಾದ್ಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ರೈತರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೀವನ ಪೂರ್ತಿ ಅವರ ತಾತ ಮುತ್ತಾತಂದಿರು ಕೂಡ ಉಳುಮೆ ಮಾಡಿದಂಥ ಭೂಮಿ, ಅನ್ನ ಕೊಟ್ಟಂಥ ಭೂಮಿ, ನಾಡಿಗೆ ಅನ್ನವನ್ನು ಕೊಟ್ಟಂಥ ಭೂಮಿ ಇವತ್ತು ವಕ್ಫ್ ಬೋರ್ಡ್ ಹೆಸರಲ್ಲಿ ಇದೊಂದು ರೀತಿ ವಕ್ಫ್ ಬೋರ್ಡ್ ಒಂಥರ ಕೊಳ್ಳಿ ದೇವ ಇದ್ದಂಗೆ ಎಲ್ಲೆಲ್ಲಿ ಹೋಗ್ತೈತೋ ಅಲ್ಲಿ ಬೆಂಕಿ ಹಂಚ್ಕೊಂಡು ಬರ್ತಾ ಇರ್ತಾರೆ. ಇಂಥ ಒಂದು ಪ್ರತಿಷ್ಠಿತವಾದಂಥ ಜಾಗದಲ್ಲಿ ಸುತ್ತು ಕಾಂಪೌಂಡ್ ಇದೆ. ಇದಕ್ಕೆ ಈ ಜಾಗಕ್ಕೆ 19 ಗುಂಟೆ ಜಾಗಕ್ಕೆ ಸುತ್ತು ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಒಳಗಡೆ ಈ ಮಸೀದಿ ಹೆಂಗೆ ಬಂತು? ಸುತ್ತು ಕಾಂಪೌಂಡ್ ಇದೆ, ಚೌಕಾಕಾರವಾಗಿ ಕ್ಲೀನಾಗಿ ಚೌಕಾಕಾರವಾಗಿ ಕಾಂಪೌಂಡ್ ಇದೆ. ಮತ್ತು ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲು ನಮ್ಮ ಹಿಂದೆನೇ ಇದೆ, ಇಲ್ಲೇ ಇದೆ ಹಿಂದೆ ನಮ್ಮ ಹಿಂದೆ ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲು. ಈಗ ಹೊಸ್ದಾಗಿ ಮಕ್ಕಳು ಓದ್ತಾ ಇದ್ದಾರೆ, ಅಂಗನವಾಡಿ ಮಕ್ಕಳಿದ್ದಾರೆ ಇಲ್ಲೆಲ್ಲ ಪೂರ್ತಿ ಸ್ಕ್ವೇರ್ ಆಗಿ ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ. ಅದ್ರ ಮಧ್ಯೆ ಈಗ ದರ್ಗಾ ಬಂದಿದೆ. ಹೆಂಗೆ ಬಂತು ಇದು? 100 ವರ್ಷ ಇತಿಹಾಸ, 100 ವರ್ಷದ ಹಿಂದೆಯಿಂದನೂ ಈ ಸ್ಕೂಲಾಗಿ ಇದೆಯಲ್ಲ. ಯಾವ ಕಳ್ಳ, ಯಾವ ಖದೀಮ ಈಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಇದಕ್ಕೆ ಅರ್ಜಿ ಕೊಟ್ಟು ಇವತ್ತು ಮಸೀದಿನೂ ಕಟ್ಬಿಟ್ಟವ್ರೆ. ಸ್ಕೂಲ್ ಒಳಗಡೆ ಮಸೀದಿ, ಮತ್ತು ಇಲ್ಲಿ ಉತ್ತ ಇದೆ, ಈ ಕಡೆ ಒಂದು ಉತ್ತ ಇದೆ, ಹಿಂದೂಗಳು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ಇವರು ಒಂದು ಗೋರಿ ಇಕ್ಬಿಟ್ಟು ಹಸಿರು ಬಾವುಟ ಆರಿಸ್ಬಿಟ್ಟು ಅವರಲ್ಲಿ ಮಸೀದಿ ಬಾವುಟ ಸ್ಕೂಲ್ ಒಳಗಡೆ ಸ್ಕೂಲ್ ಮಧ್ಯಭಾಗದಲ್ಲಿ ಒಂಥರ ಫ್ಲಾಗ್ ಹಾಸ್ಟಿಂಗ್ ಥರ. ನಾವು ಫ್ಲಾಗ್ ಹಾಸ್ಟಿಂಗನ್ನು ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ, ಗಣರಾಜ್ಯೋತ್ಸವ ಬಂದಾಗ ನಾವು ಫ್ಲಾಗ್ ಹಾಸ್ಟ್ ಮಾಡ್ತೀರಿ. ಇಲ್ಲಿ 365 ದಿನನೂ ಈ ಹಸಿರು ಫ್ಲಾಗು ಅವ್ರು ಹಾಸ್ಟ್ ಮಾಡಿಬಿಟ್ಟಾರೆ. ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ ನೀವು? ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಈ ಮನೆಯಾಳ ಕಾಂಗ್ರೆಸ್ ಅವರು ಬಂದ ಮೇಲೆ ಮಕ್ಕಳಿಗೂ ನೆಮ್ಮದಿ ಇಲ್ಲ. ದಿನ ಈ ಒಂದು ಮಸೀದಿಯ ಕೂಗುಗಳನ್ನು ಕೇಳಬೇಕು. ಒಳಗಡೆನೆ ಶಾಲೆ ಒಳಗಡೆನೆ ಮಸೀದಿ, ಶಾಲೆ ಒಳಗಡೆನೆ ದರ್ಗಾ, ಶಾಲೆ ಒಳಗಡೆನೆ ನಿಮಗೆ ಹಸಿರು ಬಾವುಟ. ಎಲ್ಲಾದರೂ ನೋಡೋಕ್ಕೆ ಸಾಧ್ಯನಾ? ದೇಶದ, ನಾನು ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಇಶ್ಯೂ ಇದೆ. ರೈತರ ಜಮೀನು ಒತ್ತುವರಿ ಆಗಿರೋದು, ಸ್ಕೂಲ್ ಇದು ದೇವಸ್ಥಾನಗಳಾಗಿರೋದು ನಾನು ನೋಡಿದ್ದೀನಿ. ಈ ಥರದ್ದು ನಾನು ಪ್ರಪಂಚದ 7 ಅದ್ಭುತ ಇದೆಯಲ್ಲ, ಎಷ್ಟು 7 ಅದು, ಇದು 8ನೇ ಅದ್ಭುತ. ಸ್ಕೂಲ್ ಒಳಗಡೆ ಮಸೀದಿ, ಸ್ಕೂಲ್ ಒಳಗಡೆ ದರ್ಗಾ, ಸ್ಕೂಲ್ ಒಳಗಡೆ ಹಸಿರು ಬಾವುಟ, ಫ್ಲಾಗ್ ಹಾಸ್ಟಿಂಗ್. ಇಲ್ಲಿ ನೋಡಿ ತ್ರಿವರ್ಣ ಧ್ವಜ, ಬಿಜೆಪಿಯವ್ರ ಬಗ್ಗೆ ಮಾತಾಡ್ತಾರೆ, ತ್ರಿವರ್ಣ ಧ್ವಜ ಅಂತ ಹೇಳ್ಬಿಟ್ಟು. ಮೋದಿಯವರು ಹೇಳಿದ್ದಾರೆ ಸಂವಿಧಾನನೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ನೀವು ಫ್ಲಾಗ್ ಹಾಸ್ಟಿಂಗ್ ಯಾವ್ದು ಮಾಡಿದ್ದೀರಾ? ಹಸಿರು ಬಾವುಟವನ್ನು ಮಾಡಿದ್ದೀರಾ. ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಮತಾಂತರ ಆಗಿನ ಅಂತ
ಲವ್ ಜಿಹಾದ್ ಮಾಡಕನ ನೀವು ಇದೆಲ್ಲ ಮಾಡ್ತಾ ಇರೋದು ಕುತಂತ್ರ. ಇನ್ನು ಕಂದವಾರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಮಾಡಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿ ಆಟವಾಡಿದ್ದ ಶಾಲೆ ಈಗ ವಕ್ಫ್ ಮಂಡಳಿಗೆ ಸೇರಿದ್ದಂತೆ ಪಹಣಿಯಲ್ಲಿ ದಾಖಲಾಗಿತ್ತು. ಆದರೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಬರುವಂತಹ ವಿಚಾರ ತಿಳಿದು ವಕ್ಫ್ ಬೋರ್ಡ್ ಹೆಸರಿನಲ್ಲಿದ್ದ ಪಹಣಿಯನ್ನು ಸರ್ಕಾರಿ ಶಾಲೆ ಜಾಗ ಎಂದು ಪರಿವರ್ತಿಸಿದ್ದಾರೆ. ಇದು ಹೇಗೆ ಸಾಧ್ಯ? ವಿರೋಧ ಪಕ್ಷದ ನಾಯಕರ ಗತ್ತು ಸರ್ಕಾರಕ್ಕೆ ಗೊತ್ತಾಗಿರಬೇಕು, ಅದಕ್ಕೆ ಬದಲಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಂದರೆ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಹೇಳೋದೊಂದು ಮಾಡೋದೊಂದು. ಇದರಿಂದ ನಾವು ಇಮಿಡಿಯೇಟಾಗಿ ನಾವೀಗ ನೋಡಿ ಬರ್ತಾ ಇದ್ದೀರಿ. ಅದಕ್ಕೆ ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಎಲ್ಲೇ ಈ ಥರದ್ದಿದ್ರೆ ಹೇಳಿ, ನಾವು ಬರ್ತೀರಿ, ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದರೆ ಸಾಕು, ಇಮಿಡಿಯೇಟಾಗಿ ಪಾಣಿ ಎಲ್ಲ ಚೇಂಜ್ ಆಗುತ್ತೆ. ಇದಕ್ಕೆ ಉದಾಹರಣೆ ನೋಡಿ, ಇಲ್ಲಿ ಚಿಕ್ಕಮ್ಮಂದು ದೇವಸ್ಥಾನ ಶ್ರೀರಂಗಪಟ್ಟಣ ಚೇಂಜ್ ಮಾಡಿದ್ದಾರೆ, ಇಲ್ಲಿಂದೂ ಚೇಂಜ್ ಮಾಡಿದ್ದಾರೆ. ಅಂದರೆ ವಿರೋಧ ಪಕ್ಷದ ಪವರ್ ತೋರಿಸ್ಕೊಟ್ಟಿದ್ರಿ ಕಾಂಗ್ರೆಸ್ ಅವ್ರಿಗೆ, ಇವತ್ತು ನಾವು ತೋರಿಸ್ಕೊಟ್ಟಿದ್ರಿ. ಹಿಂಗೆ ನೀವು ಭಯ ಬಿದ್ದು ಎಲ್ಲ ಕಡೆ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಉಳು ಬಾಳಿಲ್ಲ. ನಿಮ್ಮನ್ನು ಜನ ಒದ್ದು ಓಡಿಸೋ ಅಂಥ ಕೆಲಸವನ್ನು ರಾಜ್ಯದ ಜನ ಮಾಡ್ತಾರೆ. ಯಾಕಂದರೆ ಅಷ್ಟು ನಿಮ್ಮ ಕರ್ಮಕಾಂಡ ಅಷ್ಟು ತುಂಬೋಗಿದೆ. ನಿಮ್ಮ ಪಾಪದ ಕೊಡ ಇವತ್ತು, ಪಾಪದ ಕೊಡ, ಕಾಂಗ್ರೆಸ್ಸಿನ ಪಾಪದ ಕೊಡ ಈ ವಕ್ಫ್ ಬೋರ್ಡಲ್ಲಿ ತುಂಬಿ ತುಳ್ಕೋಗಿದೆ. ಅದರಿಂದ ನಿಮಗೆ ಗ್ಯಾರಂಟಿ ರಾಜ್ಯದ ಜನ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾರೆ. ಕೂಡಲೇ 94 ಏನು ನಿಮ್ಮ ಗೆಜೆಟ್ ಮಾಡಿದ್ದೀರ 94, 95 ಅದನ್ನು ರದ್ದು ಮಾಡಬೇಕು. ಮತ್ತು ಇವತ್ತೇನು ಹಾಗೆ ಇಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದನ್ನ ವಾಪಸ್ ತೊಗೊಂಡಿದ್ದೀರ ಅಷ್ಟೇ, ಏನು ನೋಟಿಸ್ ವಾಪಸ್ ತಗೊಂಡಿದ್ದೀರ. ಪಾಣಿನಲ್ಲಿ ಯಾವುದು ನೀವು ಚೇಂಜ್ ಮಾಡ್ತಾ ಇಲ್ಲ. ನಾವೆಲ್ಲೆಲ್ಲಿ ಹೋಗ್ತೀರೋ ಅಲ್ಲಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಹೋಗ್ದಿದ್ದ ಕಡೆ ಹಂಗೆ ಇರ್ತೈತೆ. ಅದಕ್ಕೆ ನಿಮ್ಮ ಕಣ್ಣಿದ್ರೆ, ಕಾಂಗ್ರೆಸ್ ಅವ್ರಿಗೆ ಕಣ್ಣಿದ್ರೆ ಇಲ್ಲಿ ಬಂದು ವಿಶ್ವೇಶ್ವರಯ್ಯನವರ ಸ್ಕೂಲಿಗೆ ಬಂದು ನೋಡಿ, ಈ ಕಾಂಪೌಂಡ್ ಒಳಗಡೆ ಹೆಂಗೆ ಮಸೀದಿ ಬಂತು, ಹೆಂಗೆ ಕಾಂಪೌಂಡ್ ಕೆಳಗಡೆ ಬಾವುಟ ಹೆಂಗೆ ಬಂತು, ಕಾಂಪೌಂಡ್ ಕೆಳಗಡೆ ದರ್ಗಾ ಹೆಂಗೆ ಬಂತು ಹೇಳಿ. ನೀವು ಎಷ್ಟು ಧೈರ್ಯ ಇರಬೇಕು, ಎಷ್ಟು ಅಹಂಕಾರ ಇರಬೇಕು. ಈ ವಕ್ಫ್ ಬೋರ್ಡ್ ಅನ್ನೋದೇ ಒಂಥರ ದೆವ್ವ ಇದ್ದಂಗೆ, ಪಿಶಾಚಿಗಳಿಗೂ ಇದ್ದಾರಲ್ಲ ಹಂಗೆ ಆ ಥರ ಇದು. ಎಲ್ಲೆಲ್ಲಿ ಹೋದ್ರೆ ಈ ಪಿಶಾಚಿಗಳು ಮಶಾಣದಲ್ಲಿ ಮಾತ್ರ ಇರ್ತವೆ. ಈ ಊರೆಲ್ಲ ಬಂದು ಸೇರ್ಕೊಂಬಿಟ್ಟವೆ. ಸ್ಕೂಲ್ಗಳ ಹತ್ರ ಸ್ಕೂಲ್ಗಳು ಬರ್ತವೆ. ಒಟ್ಟಾರೆ ಕಂದವಾರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶಾಲೆ ವಕ್ಫ್ ಆಸ್ತಿ ಎಂದು ನಮೂದಾಗಿದ್ದದ್ದು ಅದು ಯಾವಾಗ ಬಿಜೆಪಿ ನಾಯಕರ ಹೋರಾಟದ ಕೂಗು ಕೇಳಿಸ್ತೋ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಶಾಲಾ ಜಾಗ ಎಂದು ಬದಲಾಯಿಸಿದ್ದಾರೆ. ಆದರೆ ಸರ್ಕಾರಿ ಶಾಲಾ ಆವರಣದಲ್ಲಿ ದರ್ಗಾ ತಲೆ ಎತ್ತಿರೋದು ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈ ವಕ್ಫ್ ಆಸ್ತಿ ವಿವಾದ ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.